Hi guys, welcome back. You all into the CAD design in Kannada YouTube channel. So ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಸಾಲಿಡ್ವರ್ಕ್ಸ್ ಸಾಫ್ಟ್ವೇರಲ್ಲಿ ಈ ಒಂದು ಮಾಡೆಲನ್ನು ಹೇಗೆ ಡಿಸೈನಿಂಗ್ ಮಾಡೋದಂತ ಎಕ್ಸ್ಪ್ಲೇನ್ ಮಾಡೋಣ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಐಸೋಮೆಟ್ರಿಕ್ ಡ್ರಾಯಿಂಗನ್ನು ಹೇಗೆ ಡ್ರಾ ಮಾಡೋದಂತೆಲ್ಲ ಒಂದು ವಿಡಿಯೋ ಪ್ರೊವೈಡ್ ಮಾಡಿದ್ದೀನಿ. ಆ ಒಂದು ವಿಡಿಯೋದಲ್ಲಿ ಇದರ ಒಂದು ಡೈಮೆನ್ಷನ್ಸ್ ಕಂಪ್ಲೀಟಾಗಿ ನೀವು ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೋದು. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಪ್ರೊಫೈಲಿಂದ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ಈ ಸರ್ಕಲ್ ಡ್ರಾ ಮಾಡ್ಕೊಂಡು ಆ ಸರ್ಕಲ್ ಮೂಲಕ ನಿಮಗೆ ಎಕ್ಸ್ಟ್ರೂಡ್ ಮಾಡಿ ಈ ಒಂದು ಕಂಪ್ಲೀಟಾಗಿ ಈ ಒಂದು ಮಾಡೆಲನ್ನು ಹೇಗೆ ಕ್ರಿಯೇಟ್ ಮಾಡೋದಂತೇಳಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಓಕೆ, ಸೊ ಈ ಒಂದು ಸಾಲಿಡ್ವರ್ಕ್ಸ್ ಸಾಫ್ಟ್ವೇರ್ ಓಪನ್ ಆದ ತಕ್ಷಣ ನಮಗೆ ಇಲ್ಲಿ ಸ್ಕೆಚ್ ಅಂತೇಳಿ ಆಪ್ಷನ್ಸ್ ಇರುತ್ತೆ. ಸೆಲೆಕ್ಟ್ ದಿಸ್ ಟಾಪ್ ವ್ಯೂ. ಸೊ ಈ ಒಂದು ಟಾಪ್ ವ್ಯೂ ಮೂಲಕ ನಾನು ಈ ಒಂದು ಮಾಡೆಲ್ ಡಿಸೈನ್ ಮಾಡ್ತಾ ಇರೋದು. ಸೆಂಟರ್ ರೆಕ್ಟ್ಯಾಂಗಲ್ನ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಎಸ್ ಅಂತ ಕ್ಲಿಕ್ ಮಾಡಿ ಸಮ್ ಸ್ಟೋರೇಜ್ ಪ್ರಾಬ್ಲಮಿಂದ ಆ ರೀತಿ ಕೇಳುತ್ತೆ. ರೈಟ್, ಈ ರೀತಿ ಒರಿಜಿನ್ ಪಾಯಿಂಟಿಂದ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಒಂದು ಸೆಂಟರ್ ರೆಕ್ಟ್ಯಾಂಗಲ್ ಡ್ರಾ ಮಾಡಿ. ನೆಕ್ಸ್ಟ್ ನಾನು ಇಲ್ಲಿ ಲೈನ್ ಕಮೆಂಟ್ ತಗೊಂಡು ಇಲ್ಲೊಂದು ಸ್ಲಾಟ್ ನಮಗೆ ಕಟ್ಟಾಗಿದ್ದಲ್ಲ, ಒಂದು ಸ್ಲಾಟನ್ನು ಇಲ್ಲಿ ಡಿಸೈನಿಂಗ್ ಮಾಡ್ಕೊತಾ ಇದ್ದೀನಿ ಇವಾಗ ಫ್ರಮ್ ಹಿಯರ್. ಸೊ ಈ ಬಾಟಮ್ ಲೈನಿಂದ ಡ್ರಾ ಮಾಡ್ಕೊತಾ ಇದ್ದೀನಿ. ರೈಟ್, ಸೊ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಓಕೆ, ನಾವು ಸೆಲೆಕ್ಟ್ ಸ್ಮಾರ್ಟ್ ಡೈಮೆನ್ಷನ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇದರ ಒಂದು ಡೈಮೆನ್ಷನ್ಸ್ ಕೊಡ್ಕೊತ ಹೋಗೋಣ. ಸೊ ನಮಗಿದು ವರ್ಟಿಕಲ್ ಡಿಸ್ಟೆನ್ಸ್ ನಮಗೆ 70 mm ಇದೆ. ಸೊ ನೀವು ಇಲ್ಲಿ ಡ್ರಾಯಿಂಗಲ್ಲಿ ನೋಡ್ಬೋದು, ಇಲ್ಲಿ 70 mm ತೋರಿಸಿದ್ದಾನೆ. ಸೊ ಕ್ಲಿಕ್ ಹಿಯರ್ ಆ್ಯಂಡ್ ಚೇಂಜ್ ದ ವ್ಯಾಲ್ಯೂ 70 mm, ದೆನ್ ಸೇವ್. ಓಕೆ, ಸೊ ಅದೇ ರೀತಿ ನಮಗೆ ಈ ಒಂದು ಹಾರಿಜೆಂಟಲ್ ಲೈನ್ ಕೂಡ ನಮಗೆ 70 mm ಇದೆ. ಸೊ ಡ್ರಾಯಿಂಗಲ್ಲಿ ತೋರಿಸ್ತೀನಿ ನಿಮಗೆ, ಇಲ್ಲಿ ನೋಡ್ಬೋದು 30, 20 ಆ್ಯಂಡ್ ಹಿಯರ್ ಆಲ್ಸೋ 20 mm ನಮಗಿರುತ್ತೆ. ಸೊ ಓವರಾಲ್ ನಮಗೆ 70 mm, ದೆನ್ ಸೇವ್. ಓಕೆ, ಸೊ ಇವಾಗ ಈ ಒಂದು ಸ್ಲಾಟ್ನ ಡೈಮೆನ್ಷನ್ಸ್ ಕೊಡೋಣ. ಸೊ ಇದು ನಮಗೆ 30 mm ಅಂತೇಳಿ ತೋರಿಸಿದ್ದ. ರೈಟ್, ಸೊ ಕ್ಲಿಕ್ ಹಿಯರ್. ಸೊ ದಿಸ್ ಈಸ್ 30 mm, ಸೇವ್. ಓಕೆ, ಆ್ಯಂಡ್ ಇವಾಗ ನಮಗೆ ಫ್ರಮ್ ಹಿಯರ್ ಟು ಹಿಯರ್, ಸೊ ಇದು ಮಿಡಲ್ ಕುಂದಿಸ್ಬೇಕಲ್ಲ ಅದಕ್ಕೆ. ಸೊ 30/2 ಅಂದರೆ ನಮಗೆ 15 mm ಆಗುತ್ತೆ. 15 mm, ಸೇವ್. ಓಕೆ, ಸೊ ಈ ರೀತಿ ನಾವು ಕರೆಕ್ಟ್ ಮಿಡಲಲ್ಲಿ ಈ ಒಂದು ಸ್ಲಾಟನ್ನು ಡ್ರಾ ಮಾಡ್ಕೊಬೇಕಾಗುತ್ತೆ. ನಾವು ಸೆಲೆಕ್ಟ್ ಟ್ರಿಮ್ ಕಮ್ಯಾಂಡ್. ಸೊ ಡಿಲೀಟ್ ದಿಸ್ ಲೈನ್. ಸೊ ನಮಗೆ ಈ ಲೈನ್ ಅವಶ್ಯಕತೆ ಇಲ್ಲ. ಸೊ ನಾವು ಅಗೇನ್ ಸೆಲೆಕ್ಟ್ ದಿಸ್ ಸ್ಮಾರ್ಟ್ ಡೈಮೆನ್ಷನ್. ದಿಸ್ ವರ್ಟಿಕಲ್ ಡಿಸ್ಟೆನ್ಸ್ ಈಸ್ 20 mm. 20 × 30ಗೆ ನಮಗೊಂದು ಸ್ಲಾಟ್ ಕ್ರಿಯೇಟ್ ಆಗಿದೆ, ಅದನ್ನು ಇಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ದೆನ್ ಸೇವ್. ಓಕೆ, ಸೊ ರೈಟ್, ಸೊ ಈ ರೀತಿ ನಾನು ಬೇಸಿಕಲಿ ಒಂದು ಪ್ರೊಫೈಲ್ ಡ್ರಾ ಮಾಡ್ಕೊತೀನಿ. ಸೊ ಇದನ್ನು ನಾವು 3D ಕನ್ವರ್ಟ್ ಮಾಡೋಣ. ಸೊ ಎಕ್ಸ್ಟ್ರೂಡ್ ನಮಗೆ ಎಷ್ಟು ಕೊಟ್ಟಿದ್ದಾನೆ ಅಂದರೆ, ಸೊ ರೈಟ್ ಇಲ್ಲಿ ನೋಡ್ಬೋದು, ಇಲ್ಲಿ 20 mm ಕೊಟ್ಟಿದ್ದಾನೆ. Now again go to SolidWorks software, select this feature command, select this extruded boss. So ಈ extrude boss option selection ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಬ್ಲೈಂಡ್ ಇರಲಿ ಆ್ಯಂಡ್ ಹಿಯರ್ extrude is 20 mm, ದೆನ್ ಸೇವ್. ಓಕೆ, ಸೊ ಈ ರೀತಿ ಸಿಂಪಲಾಗಿ ನಾವು 2D ಇಂದ 3D ಕನ್ವರ್ಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಪ್ರೊಸೆಸ್ ಬಂದು ನಮಗೆ, ಸೊ ಇಲ್ಲಿ ಟಾಪಲ್ಲಿ ನೋಡಿ, ಸೊ ಟಾಪಲ್ಲಿ ನಮಗೆ ಇಲ್ಲೊಂದು ರೆಕ್ಟ್ಯಾಂಗಲ್ ಡ್ರಾ ಆಗಿದೆ. ಸೊ 35 × 20 ಡಿಸ್ಟೆನ್ಸ್ ಇದೆ. ಸೊ ಹಾಗಾದರೆ ನಾವು ಆ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡೋಣ ಇವಾಗ. ಸೊ ಇದಕ್ಕೆ ಟಾಪ್ ಫೇಸ್ ಸೆಲೆಕ್ಷನ್ ಮಾಡ್ಕೊಂಡು ಸ್ಕೆಚ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ನಾವು ಸೆಲೆಕ್ಟ್ ಕಾರ್ನರ್ ರೆಕ್ಟ್ಯಾಂಗಲ್. ಸೊ ಈ ಕಾರ್ನರ್ ರೆಕ್ಟ್ಯಾಂಗಲ್ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಆಫ್ ನಮಗೆ ಇಲ್ಲಿ ಕಾರ್ನರ್ ಇದೆ. ಸೊ ಕಾರ್ನರ್ ಮೇಲೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ, ದೆನ್ ಕ್ಲಿಕ್ ಹಿಯರ್, ದೆನ್ ಸೇವ್. ಓಕೆ, ಸೊ ನಾವು ಸೆಲೆಕ್ಟ್ ದಿ ಸ್ಮಾರ್ಟ್ ಡೈಮೆನ್ಷನ್. ಸೊ ನಮಗೆ ಫ್ರಮ್, ಸೊ ನಮಗೆ ಈ ವರ್ಟಿಕಲ್ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ 35 mm ಅಂತೇಳಿ ನಮಗೆ. ಸೊ ಐ ವಿಲ್ ಚೇಂಜ್ ದಿಸ್ ಒನ್. ಸೊ ಸಿ ಹಿಯರ್ ಗಿವನ್ 35 mm ಡಿಸ್ಟೆನ್ಸ್, ಚೇಂಜ್ ದಿಸ್ ವ್ಯಾಲ್ಯೂ ಇಂಟು 35. ಓಕೆ, ನಾವು ಸೆಲೆಕ್ಟ್ ದೀಸ್ 2 ಲೈನ್ಸ್. ನಮಗೆ ಇವಾಗ ಈ ಲೈನ್ ಆ್ಯಂಡ್ ಸೊ ಇನ್ಸೈಡ್ ಲೈನ್ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಸೊ ದಿಸ್ ಡಿಸ್ಟೆನ್ಸ್ ಈಸ್ ಗಿವನ್ 20 mm. ನಾವು ಚೇಂಜ್ ದಿಸ್ ಈಸ್ ಇಂಟು 20 mm, ಸೇವ್. ಓಕೆ, ಸೊ ಫೈನಲಿ ನಾವು ಈ ಒಂದು ಡ್ರಾಯಿಂಗನ್ನು ಕ್ರಿಯೇಟ್ ಮಾಡಿದ್ದೀವಿ. ಸೊ ನಾವು ಇದರ ಒಂದು ಎಕ್ಸ್ಟ್ರೂಡ್ ಬಂದು 50 mm ಅಂತೇಳಿ ಡ್ರಾಯಿಂಗಲ್ಲಿ ತೋರಿಸಿದ್ದಾನೆ. ರೈಟ್, ಸೆಲೆಕ್ಟ್ ದಿಸ್ ಎಕ್ಸ್ಟ್ರೂಡ್ ಬಾಸ್ 50 mm, ದೆನ್ ಸೇವ್. ಓಕೆ, ಸೊ ಇದು ನಮಗೆ ಸೆಕೆಂಡ್ ಆಪ್ರೇಷನ್. ಸೊ ಇಲ್ಲಿಗೆ ನಮಗೆ ಸೆಕೆಂಡ್ ಆಪ್ರೇಷನ್ ಕ್ರಿಯೇಟ್ ಆಗಿದೆ. ನಾವು ಇಲ್ಲೊಂದು ಸರ್ಕಲ್ ಇದೆ ನಮಗೆ. ಇವಾಗ ಈ ಒಂದು ಸರ್ಕಲ್ನ ಟಾಪಲ್ಲಿ ನೋಡಿದೆ ನಮಗೆ ಡ್ಯಾಶ್ ಲೈನ್ ತೋರಿಸಿದ್ದಾನೆ ಡಯಾಮೀಟರ್ 25ಗೆ. ಸೊ ಅಂದರೆ ಈ ಒಂದು ಸರ್ಕಲ್ ನಮಗೆ ಪಾಕೆಟ್ ಆಗಿದೆ ಅಂತೇಳಿ, ಅಲ್ಲಿಂದ ಮಟೀರಿಯಲ್ ರಿಮೂವ್ ಆಗಿದೆ ಅಂತೇಳಿ. ಸೊ ಈ ಫೇಸ್ ಸೆಲೆಕ್ಷನ್ ಮಾಡ್ಕೊಂಡು ಸ್ಕೆಚ್ ಮೇಲೆ ಕ್ಲಿಕ್ ಮಾಡಿ, ನಾವು ಸರ್ಕಲ್ ಡ್ರಾ ಆಗಿದೆಲ್ಲ. ಸೊ ದಾಟ್ಸ್ ವೈ ಸೆಲೆಕ್ಟ್ ದಿ ಸರ್ಕಲ್ ಕಮ್ಯಾಂಡ್. ಸೊ ಇಲ್ಲಿ ಟಾಪಲ್ಲಿ ಬನ್ನಿ, ಇಲ್ಲೊಂದು ಪಾಯಿಂಟ್ ಇಂಡಿಕೇಟ್ ಆಗುತ್ತೆ, ಮಿಡಲ್ ಪಾಯಿಂಟ್. ಈ ರೀತಿ ನಾವು ಇಲ್ಲಿ ಬನ್ನಿ. ಸೊ ಇಲ್ಲಿಗೊಂದು ಮಿಡಲ್ ಪಾಯಿಂಟ್ ಇಂಡಿಕೇಟ್ ಆಗುತ್ತೆ. ಸೊ ಈ ರೀತಿ ನಾವು ಜಸ್ಟ್ ಸ್ಲೈಟಾಗಿ ಮೂವ್ಮೆಂಟ್ ಮಾಡಿದಾಗ ನಮಗೆ
ಬೋತ್ ಮಿಡಲ್ ಪಾಯಿಂಟ್ ಸಿಗುತ್ತೆ. ಈ ಒಂದು ರೆಕ್ಟ್ಯಾಂಗಲ್ನ ಮಿಡಲ್ ಪಾಯಿಂಟ್ ಸಿಗುತ್ತೆ. ದೆನ್ ಕ್ಲಿಕ್ ಹಿಯರ್ ಆ್ಯಂಡ್ ಡ್ರಾ ದಿಸ್ ಸರ್ಕಲ್. Then say OK. Now select small dimension. Select this diameter. Diameter is 35. So ನಮಗೆ 35 mm ಗೆ ಡಯಾಮೀಟರ್ ಕೊಟ್ಟಿದ್ದಾನೆ, ರೈಟ್. ಸೊ ನಾವು ಸಿಂಪ್ಲಿ ಗೋ ಟು ಫೀಚರ್ ಆ್ಯಂಡ್ ಸೆಲೆಕ್ಟ್ ದಿಸ್ ಎಕ್ಸ್ಟ್ರೂಡೆಡ್ ಕಟ್ ಅಂತೇಳಿ ಆಪ್ಷನ್ಸ್ ಇದೆ. ಸೊ ಸೆಲೆಕ್ಟ್ ದಿಸ್. ಬಿಕಾಸ್ ಆಫ್ ನಾವು ಇಲ್ಲಿ ಮಟೀರಿಯಲ್ ರಿಮೂವ್ ಮಾಡಬೇಕಂದ್ರೆ ಎಕ್ಸ್ಟ್ರೂಡೆಡ್ ಕಟ್ ಆಪ್ಷನ್ ಸೆಲೆಕ್ಷನ್ ಮಾಡ್ಕೊಬೇಕು. ಸೆಲೆಕ್ಟ್ ಹಿಯರ್ ಥ್ರೂ ಆಲ್ ಆ್ಯಂಡ್ ದೆನ್ ಸೇವ್ ಓಕೆ. ಸೊ ಈ ರೀತಿ ಸಿಂಪಲಾಗಿ ಮಟೀರಿಯಲ್ ರಿಮೂವ್ ಮಾಡಬೇಕು. ನೆಕ್ಸ್ಟ್ ನಮಗೆ ಲಾಸ್ಟ್ ಸ್ಟೆಪ್ ಬಂದು ನಮಗೆ ನೋಡಿ ಈ ರೀತಿ ಒಂದು ಸ್ಲೋಪ್ ಆಗಿದೆ, ಒಂದು ಟ್ರಯಾಂಗಲ್ ಶೇಪ್. ಸೊ ಅದನ್ನು ನಾವು ಇವಾಗ ಡ್ರಾ ಮಾಡಬೇಕು. ಸೊ 20 mm ನಮಗೆ ಪ್ಯಾಡ್ ಕೊಟ್ಟಿದ್ದಾನೆ. ಸೊ ಸೆಲೆಕ್ಟ್ ದಿಸ್ ಬ್ಯಾಕ್ ಸೈಡ್ ಫೇಸ್ ಆ್ಯಂಡ್ ಸ್ಕೆಚ್. ಸೊ ಇಲ್ಲಿ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಸೆಲೆಕ್ಟ್ ದಿಸ್ ಲೈನ್ ಆ್ಯಂಡ್ ಹಿಯರ್. ಸೊ ಇವೆರಡು ಲೈನ್ ಸೆಲೆಕ್ಷನ್ ಮಾಡ್ಕೊಂಡು ಕನ್ವರ್ಟ್ ಎಂಟಿಟಿ ಮೇಲೆ ಕ್ಲಿಕ್ ಮಾಡಿ. ಸೊ ನಮಗೆ ಲೈನ್ ಕ್ರಿಯೇಟ್ ಆಗುತ್ತೆ. ನಾವು ಸಿಂಪ್ಲಿ ಸೆಲೆಕ್ಟ್ ಲೈನ್ ಆ್ಯಂಡ್ ಕನೆಕ್ಟ್ ದೀಸ್ 2 points, these 2 end points, right. So now go to this feature command and select this extruded boss base. ಸೊ ನಮಗೆ ಇಲ್ಲಿ 20 mm ಎಕ್ಸ್ಟ್ರೂಡ್ ಆಗಿದೆ. ಸೊ ಡೈರೆಕ್ಷನ್ ಚೇಂಜ್ ಮಾಡ್ಕೊಳ್ಳಿ, ರೈಟ್. ಸೊ ದಿಸ್ ಡಿಸ್ಟೆನ್ಸ್ ಈಸ್ 20 mm. ಸೊ ಹಿಯರ್ ಚೇಂಜ್ ದಿಸ್ 20. ಸೊ ಈ ರೀತಿ ನಾವು ಸಿಂಪಲಾಗಿ ಒಂದು ಮಾಡೆಲ್ ಕ್ರಿಯೇಟ್ ಮಾಡ್ತೀವಿ. ಸೊ ನಿಮಗೆ 2D ಡ್ರಾಯಿಂಗಲ್ಲಿ ಡ್ರಾ ಮಾಡುವಾಗ ಒಬ್ಬೊಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದಿಲ್ಲ 3D ಹೇಗಿರುತ್ತೆ ಅಂತೇಳಿ. ಸೊ ಇವಾಗ ನೀವು ನೋಡ್ಬೋದು ಇಲ್ಲಿ ಸಾಫ್ಟ್ವೇರ್ ಮೂಲಕ ಈ ರೀತಿ ಸಿಂಪಲಾಗಿ ನಾವು ಡ್ರಾ ಮಾಡ್ತೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ನಾವು 2D ಡ್ರಾಯಿಂಗ್ ಡ್ರಾ ಮಾಡಿದೆಲ್ಲ ಒಂದು ವಿಡಿಯೋದಿಂದ ಬರ್ತೀನಿ. ಸೊ ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಸೈನ್,